ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸತ್ಯ ಯಾವುದು ಗೊತ್ತೇ? ಅದು ಮರಣ. ಯಾರೇ ಆಗಿರಲಿ, ಎಷ್ಟು ಶ್ರೀಮಂತರಾಗಿರಲಿ, ಎಷ್ಟು ಶಕ್ತಿಶಾಲಿಗಳಾಗಿರಲಿ, ಎಷ್ಟು ಬುದ್ಧಿವಂತರಾಗಿರಲಿ, ಒಂದು ದಿನ ಎಲ್ಲರೂ ಈ ಲೋಕವನ್ನು ಬಿಡಬೇಕಾಗುತ್ತದೆ. ಆದರೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇರುತ್ತದೆ. ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ? ಆತ್ಮ ಮನೆಗೆ ಬರುತ್ತದೆಯೇ? ಆತ್ಮ ತನ್ನ ಕುಟುಂಬವನ್ನು ನೋಡುತ್ತದೆಯೇ? ಅಥವಾ ಆತ್ಮ ತಕ್ಷಣ ಮತ್ತೊಂದು ಲೋಕಕ್ಕೆ ಹೋಗುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಮ್ಮ ಪವಿತ್ರ ಗ್ರಂಥ ಗರುಡ ಪುರಾಣ ಸ್ಪಷ್ಟವಾಗಿ ನೀಡುತ್ತದೆ. ಇಂದು ನಾವು ಗರುಡ ಪುರಾಣ ಹೇಳುವ ಆತ್ಮದ ಅತ್ಯಂತ ರಹಸ್ಯಮಯ ಪ್ರಯಾಣವನ್ನು ತಿಳಿದುಕೊಳ್ಳೋಣ. ಗರುಡ ಪುರಾಣದ ಪ್ರಕಾರ ಮರಣ ಎಂದರೆ ಅಂತ್ಯವಲ್ಲ, ಅದು ಆತ್ಮದ ಹೊಸ ಪ್ರಯಾಣದ ಆರಂಭ. ಒಬ್ಬ ವ್ಯಕ್ತಿ ಮರಣ ಹೊಂದುವಾಗ ಅವನ ಆತ್ಮ ನಿಧಾನವಾಗಿ ದೇಹದಿಂದ ಹೊರಬರುತ್ತದೆ. ಅದು ಪಿಂಜರದಿಂದ ಹೊರಬರುವ ಹಕ್ಕಿಯಂತಿರುತ್ತದೆ. ಆತ್ಮ ಹೊರಬಂದ ನಂತರ ಮೊದಲಿಗೆ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಆ ಆತ್ಮ ತನ್ನದೇ ದೇಹವನ್ನು ನೋಡುತ್ತದೆ. ಹೌದು, ತನ್ನದೇ ದೇಹವನ್ನು. ಕುಟುಂಬದವರು ಅಳುತ್ತಿರುವುದು, ಜನರು ಸೇರಿರುವುದು, ಅಂತ್ಯಸಂಸ್ಕಾರದ ಸಿದ್ಧತೆ ನಡೆಯುತ್ತಿರುವುದು, ಇವೆಲ್ಲವನ್ನೂ ಆತ್ಮ ನೋಡುತ್ತದೆ. ಆದರೆ ಅದು ಇನ್ನೂ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ತಾನು ಸತ್ತಿದ್ದೇನೆ ಎಂಬುದನ್ನು. ಮೊದಲ ಕೆಲವು ಗಂಟೆಗಳ ಕಾಲ ಆತ್ಮ ತುಂಬಾ ಗೊಂದಲದಲ್ಲಿರುತ್ತದೆ. ಅದಕ್ಕೆ ಅನಿಸುತ್ತದೆ, ನಾನು ಇಲ್ಲಿ ಇದ್ದೇನೆ, ಆದರೆ ಜನರು ಯಾಕೆ ನನ್ನನ್ನು ನೋಡುತ್ತಿಲ್ಲ? ಅದು ತನ್ನ ಕುಟುಂಬದವರನ್ನು ಸ್ಪರ್ಶಿಸಲು ಪ್ರಯತ್ನಿಸುತ್ತದೆ, ಆದರೆ ಯಾರಿಗೂ ಅದು ಕಾಣುವುದಿಲ್ಲ, ಯಾರಿಗೂ ಅದು ಅನುಭವವಾಗುವುದಿಲ್ಲ. ಈ ಸಮಯದಲ್ಲಿ ಆತ್ಮಕ್ಕೆ ತುಂಬಾ ನೋವು ಉಂಟಾಗುತ್ತದೆ. ಅದು ತನ್ನ ಮಕ್ಕಳ ಅಳುವನ್ನು ನೋಡುತ್ತದೆ, ತನ್ನ ಪತ್ನಿಯ ದುಃಖವನ್ನು ನೋಡುತ್ತದೆ, ಆದರೆ ಏನೂ ಮಾಡಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಬರುತ್ತಾರೆ ಯಮದೂತರು. ಅವರು ಯಮನ ದೂತರು, ಆದರೆ ಅವರ ರೂಪ ಎಲ್ಲರಿಗೂ ಒಂದೇ ರೀತಿ ಕಾಣುವುದಿಲ್ಲ. ಒಬ್ಬ ಒಳ್ಳೆಯ ಜೀವನ ನಡೆಸಿದ ವ್ಯಕ್ತಿಗೆ ಯಮದೂತರು ಶಾಂತ ಮತ್ತು ದಯಾಮಯವಾಗಿ ಕಾಣುತ್ತಾರೆ. ಅವರು ಸಂತರು ಅಥವಾ ದೇವದೂತರಂತೆ ಕಾಣುತ್ತಾರೆ. ಆದರೆ ಪಾಪಪೂರ್ಣ ಜೀವನ ನಡೆಸಿದವರಿಗೆ ಯಮದೂತರು ಭಯಾನಕವಾಗಿ ಕಾಣುತ್ತಾರೆ. ಅವರ ರೂಪ ತುಂಬಾ ಭೀಕರವಾಗಿರುತ್ತದೆ. ಇದು ಆತ್ಮದ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಮೊದಲ 24 ಗಂಟೆಗಳ ಕಾಲ ಆತ್ಮ ತನ್ನ ದೇಹದ ಬಳಿ ಇರುತ್ತದೆ. ಅಂತ್ಯಸಂಸ್ಕಾರದ ಸಮಯದಲ್ಲಿ ಆತ್ಮ ತುಂಬಾ ಹತ್ತಿರದಲ್ಲೇ ಇರುತ್ತದೆ. ಅದು ಎಲ್ಲವನ್ನೂ ನೋಡುತ್ತದೆ. ಚಿತೆ ಸಿದ್ಧವಾಗುವುದು, ದೇಹವನ್ನು ಅಗ್ನಿಗೆ ಅರ್ಪಿಸುವುದು, ಕುಟುಂಬದವರು ಅಳುವುದು, ಇವೆಲ್ಲವನ್ನೂ ಆತ್ಮ ನೋಡುತ್ತದೆ. ಆದರೆ ಅದು ಚಿತೆಯ ಬೆಂಕಿಯನ್ನು ನೋಡುತ್ತಿಲ್ಲ. ಅದು ನೋಡುತ್ತಿರುವುದು ತನ್ನ ಜೀವನದ ಸತ್ಯ. ಈ ಸಮಯದಲ್ಲಿ ಆತ್ಮ ತನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಮತ್ತೆ ನೋಡುತ್ತದೆ. ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸಗಳು, ಮಾಡಿದ ಪಾಪಗಳು, ಮಾಡಿದ ಪುಣ್ಯಗಳು ಎಲ್ಲವೂ ಅದರ ಮುಂದೆ ಚಿತ್ರಗಳಂತೆ ಬರುತ್ತವೆ. ಅಂತ್ಯಸಂಸ್ಕಾರದ ನಂತರ ಆತ್ಮ ಕೊನೆಯ ಬಾರಿ ತನ್ನ ಮನೆಗೆ ನೋಡುತ್ತದೆ. ಅಲ್ಲಿ ಅದು ಜನಿಸಿತು, ಅಲ್ಲಿ ಅದು ಬೆಳೆದಿತು, ಅಲ್ಲಿ ಅದು ನಗಿತು, ಅಳಿತು, ಬದುಕಿತು. ಆದರೆ ಈಗ ಆ ಮನೆ ಕೇವಲ ಒಂದು ಸ್ಮೃತಿ. ಯಮದೂತರು ಆತ್ಮಕ್ಕೆ ಹೇಳುತ್ತಾರೆ, ಇಗೋ ಬಾ, ನಿನ್ನ ಕರ್ಮಗಳ ಮಾರ್ಗವನ್ನು ತೋರಿಸಬೇಕಾಗಿದೆ. ಅಲ್ಲಿಂದಲೇ ಆತ್ಮದ ದೊಡ್ಡ ಪ್ರಯಾಣ ಆರಂಭವಾಗುತ್ತದೆ. ಗರುಡ ಪುರಾಣ ಪ್ರಕಾರ ಮರಣದ ನಂತರ ಆತ್ಮ 31 ದಿನಗಳ ಪ್ರಯಾಣ ಮಾಡುತ್ತದೆ. ಈ ಸಮಯದಲ್ಲಿ ಆತ್ಮ ಅನೇಕ ಕಷ್ಟಕರ ಮಾರ್ಗಗಳನ್ನು ದಾಟಬೇಕು. ಕೆಲವರಿಗೆ ಈ ಪ್ರಯಾಣ ಸುಲಭವಾಗಿರುತ್ತದೆ, ಕೆಲವರಿಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಇದು ಸಂಪೂರ್ಣವಾಗಿ ಅವರ ಕರ್ಮಗಳ ಮೇಲೆ ಅವಲಂಬಿತವಾಗಿದೆ. ಕುಟುಂಬದವರು ಮಾಡುವ ಶ್ರಾದ್ದ, ತರ್ಪಣ ಮತ್ತು ಪ್ರಾರ್ಥನೆಗಳು ಈ ಪ್ರಯಾಣವನ್ನು ಸುಲಭಗೊಳಿಸುತ್ತವೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಮರಣದ ನಂತರ ಮಾಡುವ ವಿಧಿಗಳು ಬಹಳ ಮಹತ್ವದ್ದಾಗಿವೆ. ಗರುಡ ಪುರಾಣ ನಮಗೆ ಒಂದು ದೊಡ್ಡ ಪಾಠವನ್ನು ನೀಡುತ್ತದೆ. ಜೀವನ ತಾತ್ಕಾಲಿಕ. ಧನ, ಸಂಪತ್ತು, ಸ್ಥಾನಮಾನ ಇವೆಲ್ಲವೂ ಇಲ್ಲಿ ಉಳಿದು ಹೋಗುತ್ತವೆ. ನಮ್ಮ ಜೊತೆ ಬರುತ್ತದೆ ಒಂದೇ ಒಂದು ವಿಷಯ, ನಮ್ಮ ಕರ್ಮಗಳು. ಆದ್ದರಿಂದ ಜೀವನದಲ್ಲಿ ಸದಾ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಸತ್ಯದ ಮಾರ್ಗದಲ್ಲಿ ನಡೆಯಬೇಕು,
ಸ್ನೇಹಿತರೆ, ಈ ಕಥೆ ನಿಮಗೆ ಏನಾದರೂ ಹೊಸದನ್ನು ಕಲಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಆಧ್ಯಾತ್ಮಿಕ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಧಾರ್ಮಿಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.